My favorite city was Mumbai because I think I like the inner city trains. Yeah. Leading out of them was fun. ಫೈನಲಿ ಈ ಮ್ಯೂಸಿಯಮ್ದೊಳಗೆ ಒಂದು ನಮ್ಮ ಕರ್ನಾಟಕದ ಪಿಕ್ಚರ್ ಸಿಕ್ತು. ಎಲ್ಲಿದೆ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ಹಲೋ ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತಿಂದ ನಮ್ದು ಡೇ 3 ಲದಾಖಿಂದ. ನಾವು ಇವತ್ತು ಡೇ 3 ಲೇದೊಳಗೆ ಇದೀವಿ. ಆಲ್ರೆಡಿ ಲೇದೊಳಗಿಂದ ನಾವು ಈಗ ಫಸ್ಟ್ ಲೇದೊಳಗೆ ನೀನೆ ಬಂದು ಮುಟ್ಟಿದ್ವಿ. ನಮ್ಗೆ ಇಲ್ಲಿ ಕ್ಲೈಮೇಟ್ ಮ್ಯಾಚ್ ಆಗ್ಬೇಕಂತೇಳಿ ಒಂದಿನ ಇಲ್ಲೇ ರೆಸ್ಟ್ ಇತ್ತು. ಖರೆ ಇವತ್ತಿಂದ ನಮ್ದು ಲೀಜರ್ ಡೇ ಐತಿ. ಇಲ್ಲೇ ಬೇಕಿದ್ರೆ ಶಾಪಿಂಗ್ ಮಾಡ್ಬೋದು, ಇಲ್ಲ ಲದಾಖ್ದೊಳಗೆಲ್ಲ ರಾಜು ಬಾಜು ಅಡ್ಡಾಡ್ಬೋದು. ಅದಕ್ಕೆ ನಾವೇನು ಮಾಡ್ಬೇಕು ಮಾಡೀವಿ ಅಂದ್ರೆ ತಿಕ್ಸೆ ಮಾನಿಸ್ಟ್ರಿ ಅಂಥೇಳಿ ಸೆಂಟ್ರಲ್ ಲದಾಖಿಂದ ಒನ್ ಆಫ್ ದ ಬಿಗ್ಗೆಸ್ಟ್ ಮಾನಿಸ್ಟ್ರಿ ಐತಿ. ಅಲ್ಲಿ ಫಿಮೇಲ್ ಮತ್ತು ಮೇಲ್ ಈಗ ಎರಡೂದಕ್ಕೂ ಸಪ್ರೇಟ್ ಸೆಕ್ಷನ್ಸ್ ಅದಾವೆ ಅಂತೇಳಿ ಹೇಳ್ತಾರೆ. ಸೊ ಅಲ್ಲಿ ಹೋಗ್ಬೇಕು ಮಾಡೀವಿ. ಇಲ್ಲಿಂದ ನಿಯರ್ಲಿ 19 ಕಿಲೋಮೀಟರ್ಸ್ ಐತಿ ತಿಕ್ಸೆ ಮಾನಿಸ್ಟ್ರಿ. ಸೊ ಫಸ್ಟ್ ತಿಕ್ಸೆ ಮಾನಿಸ್ಟ್ರಿ ಮುಗಿಸಿ ಆಮೇಲೆ ರ್ಯಾಂಚೋ ಸ್ಕೂಲ್ ಅಂತೇಳಿ ಒಂದು ಸ್ಕೂಲ್ ಐತಿ, ಅಲ್ಲಿ ಹೋಗ್ತೀವಿ. ಅಲ್ಲಿಂದ ವಾಪಸ್ ಬಂದು ಇಲ್ಲಿ ಶಾಂತಿ ಸ್ತೂಪ, ಇಲ್ಲಕಂದ್ರೆ ಹಾಲ್ ಆಫ್ ಫೇಮ್ ಇವೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಲದಾಖ್ದೊಳಗೆ ಶಾಪಿಂಗ್ ಮಾಡ್ಬೇಕು ಮಾಡೀವಿ. ಸೊ ಇಷ್ಟೆಲ್ಲ ಇವತ್ತಿಂದ ನಮ್ದು ಡೇ ಪ್ಲ್ಯಾನಿಂಗ್ ಐತಿ. ಪ್ರೆಸೆಂಟ್ ನಾವು ಆಲ್ರೆಡಿ ಲೇಟ್ ಆಗಿವಿ, ಯಾಕಂದ್ರೆ ಇವತ್ತಿನ ಲೀಜರ್ ಡೇ ಇದ್ದಿದ್ದಕ್ಕೆ ಎಲ್ಲರೂ ರೆಸ್ಟ್ ಮಾಡಿವಿ. ಟೈಮ್ ಒಂದು 11 o'clock ಹಂಗೆ ಆಗೈತಿ. ನಾವು ಈಗ ನಮ್ದು ರೂಮ್ಲಿಂತ ಬಿಡ್ತೀವಿ. ಫಸ್ಟ್ ನಾವು ಏನೈತಿ ತಿಕ್ಸೆ ಮಾನಿಸ್ಟ್ರಿಗೆ ಹೋಗಿ ಅಲ್ಲಿಂದ ರ್ಯಾಂಚೋ ಸ್ಕೂಲಿಗೆ ಹೋಗ್ತೀವಿ. ಸೊ ಇವತ್ತಿನ ವಿಡಿಯೋ ಅಷ್ಟು ಅಡ್ವೆಂಚರಸ್ ಇರೋಂಗಿಲ್ಲ, ಯಾಕಂದ್ರೆ ನಾರ್ಮಲ್ ಡೇ ಐತಿ ಇವತ್ತಿಂದ ಲೀಜರ್ ಡೇ. ಅಡ್ವೆಂಚರಸ್ ಇರೋಂಗಿಲ್ಲ. ಏನು ರಿಯಲ್ ಅಡ್ವೆಂಚರ್ ಐತಿ ನಾಳೆಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ. ಇವತ್ತಿನ ವಿಡಿಯೋದೊಳಗಂತೂ ಲೇದೊಳಗೆ ಏನೇನು ಪ್ಲೇಸಸ್ ಕವರ್ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ವಿಡಿಯೋ ಎಂಡ್ ತನಕ ನೋಡೋದು ಮರಿಬೇಡ್ರಿ. ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಯಾರು ಲದಾಖಿಗೆ ಬರ್ತಿದ್ರೆ ಈ ವಿಡಿಯೋನು ಶೇರ್ ಮಾಡೋದು ಮರಿಬೇಡ್ರಿ. ಮಾರ್ನಿಂಗ್ ಇಲ್ಲಿಂದ ಇವನ್ ಡ್ರೋನ್ ಶಾಟ್ಸ್ನು ತೊಗೊಂಡಿದ್ವಿ. ಸೊ ಡ್ರೋನ್ ಶಾಟ್ಸ್ ನಮ್ದು ಸ್ಟೇದ ಡ್ರೋನ್ ಶಾಟ್ಸ್ ಏನದಾವು ಡಿಸ್ಪ್ಲೇ ಮಾಡ್ತೀನಿ, ಅದನ್ನು ಒಂದ್ಸತಿ ಚೆಕ್ ಮಾಡ್ಕೊರಿ. ಪ್ರೆಸೆಂಟ್ ನಾವು ಹೊಂಟಿದ್ದ ತಿಕ್ಸೆ ಮಾನಿಸ್ಟ್ರಿ. ಬಟ್ ತಿಕ್ಸೆ ಮಾನಿಸ್ಟ್ರಿಗೆ ಹೋಗುವಾಗ ಆನ್ ದ ವೇನ ಲೇ ಪ್ಯಾಲೇಸ್ ಐತಿ. ಸೊ ಈ ಪಾಸಿಬಲ್ ಲೇ ಪ್ಯಾಲೇಸ್ ಕವರ್ ಮಾಡ್ಕೊಂಡು ತಿಕ್ಸೆ ಮಾನಿಸ್ಟ್ರಿಗೆ ಹೋಗ್ತೀವಿ. ಮುಂದೆ ವ್ಯೂ ನೋಡ್ಬೋದು ನೀವು. ಅತ್ತ ಸೈಡ್ ಎಂಥ ಮಸ್ತ್ ವ್ಯೂ ಐತೆ ಅಂತೇಳಿ. ಕಂಪ್ಲೀಟ್ ಸ್ನೋ ಡೆಪಾಸಿಟೆಡ್ ಮೌಂಟೇನ್ಸ್ ನಿಮ್ಗೆ ಕಾಣ್ತಿರ್ಬೋದು. ಸೊ ಈಗ ನಾವು ಪಾಸ್ ಆಗತ್ತಿದ್ದ ಲೇ ಮಾರ್ಕೆಟ್ ಒಳಗೆ ಅಷ್ಟು ಪಾಸ್ ಆಗತ್ತೀವಿ. ಇವನ್ ಲೇದ್ ಮಾರ್ಕೆಟ್ನು ನೀವು ನೋಡ್ಬೋದು. ನಾವು ಮಾರ್ಕೆಟಿಗೂ ಹೋಗ್ತೀವಿ, ಈವ್ನಿಂಗ್ ಹೋಗ್ತೀವಿ. ನಾನು ಒಂದು ಜಾಕೆಟ್ ತೊಗೊಳ್ಳೋದೈತಿ. ಮೇ ಬಿ ಜಾಕೆಟ್ನು ಇವತ್ತು ಇಲ್ಲೇ ಮಾರ್ಕೆಟ್ದೊಳಗೆ ತೊಗೊತೀನಿ. ಹುಡುಗರು ಇಲ್ಲೇ ಹೆವಿ ಶಾಪಿಂಗ್ ಮಾಡತ್ತಾರ. ಎಲ್ಲಿ ಹೋಗೋದು ಎಲ್ಲ ಬಿಟ್ಟು ಇದು ಒಂದು ತೊಗೊಂಡೆ, ನೋಸ್ ಕವರ್ ಮಾಡ್ಕೊಳ್ಳೋದು. ಇದು 50 rupees ವಿತ್ ಇವನ್ ಫ್ರೇಮ್ನು ಅದ ತೊಗೊಳತ್ತಾನ. ಇವರೆಲ್ಲರೂ ಇವು ತೊಗೊಂಡ್ರು 80 rupees ಇದೆ. ಸೊ ದರ್ಶನ್ ನಿಂಗೆ ತೋರಿಸು. ಎಷ್ಟು 50 70 ಹನಿಯವರು ಒಂದು ಮಾಸ್ಕ್ ತೊಗೊಂಡ್ರ. ಒಂದು AK-47 ಕೊಳ್ಳಿ. ಎಲ್ಲ ಹುಡುಗರು ತಮ್ಮ ಎಸೆನ್ಷಿಯಲ್ ಶಾಪ್ ಮಾಡತ್ತಾರ. ಉಳ್ಕಿದ್ದು ಏನದಾವು ನಾವು ಈವ್ನಿಂಗ್ ಶಾಪಿಂಗ್ ಮಾಡ್ಬೇಕು ಮಾಡೀವಿ. ಸೊ ಸದ್ಯಕ್ಕೆ ಎಸೆನ್ಷಿಯಲ್ಸ್ ಅಷ್ಟೇ. ಇದಂತರೂ ಭಾಳ ನೆಸೆಸರಿ ಐತಿ. ಅದಕ್ಕಂದ್ರೆ ಬೈಕ್ ರೈಡ್ ಮಾಡುವಾಗ ಒಂದೇನಾಗುತ್ತೆ, ಭಾಳ ನೋಸ್ ಉರಿತೈತಿ. ಅದ್ರ ಸಂಬಂಧ ಇದು ಒಂದು ಬೈ ಮಾಡೀವಿ. ವಿನಯ್ ಒಬ್ಬ ತೊಗೊಂಡಿಲ್ಲ, ಯಾಕಂದ್ರೆ ಅವ್ನ ಕಡೆ ಆಲ್ರೆಡಿ ಇಂಥ ಮಾಸ್ಕ್ ಐತಿ. ಸೊ ನಡೀತೈತಿ, ನಾವು ಅಷ್ಟೇ ತೊಗೊಂಡಿವಿ. ಇಲ್ಲಿ ಇವನ್ ಕ್ಯಾಪ್ಸ್ನು ಅದಾವು, ನೀವು ನೋಡ್ಬೋದು. ಕ್ಯಾಪ್ಸಿನ ಕಾಸ್ಟ್ 200 ಹೇಳತ್ತಾರ. ಇವೆಲ್ಲ ಕ್ಯಾಪಿನ್ನು. ಇತ್ತ ಸೈಡ್ ಇವನ್ ಇವು ಹೆಲ್ಮೆಟ್ ಒಳಗೆ ವೇರ್ ಮಾಡುವ ಎಸೆನ್ಷಿಯಲ್ಸ್ನು ಅದಾವು. ಬಟ್ ಅವೇನು ನಾವು ತೊಗೊಂಡಿಲ್ಲ. ಇವನ್ ಇತ್ತ ಸೈಡ್ ಗ್ಲೌಸ್ನು ಅದಾವು. ಆಲ್ರೆಡಿ ಎಲ್ಲ ಅದಾವು ಟಿ ಶರ್ಟ್ಸ್ ಎಲ್ಲ. ಬಟ್ ಕಂಪೇರ್ ಮಾಡಿದ್ರೆ ಏನು ಬಸ್ ಸ್ಟ್ಯಾಂಡ್ ಸೈಡ್ ಮಾರ್ಕೆಟ್ ಐತಿ, ಅಲ್ಲಿ ಚೀಪ್ ಸಿಗ್ತಾವೆ.
ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅದಾವು, ಬಟ್ ಇಟ್ಸ್ ಓಕೆ. 50 ರೂಪೀಸ್ ಅಂದ್ರೆ 50 ರೂಪೀಸ್ ಒಳಗೆ ಅಂದರೂ ನಿಮ್ಗೆ ಈಗಿನ ದಿನದೊಳಗೆ ನ್ಯಾಷನಲ್ ಮಾರ್ಕೆಟ್ದೊಳಗೂ ಸಿಗಂಗಿಲ್ಲ. ಸೊ ಅದ್ರ ಸಂಬಂಧ 50 ರೂಪೀಸ್ ಕೊಟ್ಟು ಬಾಯ್ ಮಾಡೋದ್ರೊಳಗಂತೂ ನಡೀತೈತಿ. ಇವೆಲ್ಲ ಅಂತೂ ತೊಗೊಂಡಿವಿ, ನೋಡೋಣ. ಈಗ ಲೇಟ್ ಆಲ್ರೆಡಿ ಭಾಳ ಲೇಟ್ ಆಗತೈತಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡತ್ತಿ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು, ಲೇ ಮಾರ್ಕೆಟ್ ಇದೆ. ಇಲ್ಲಿ ನನಗನ್ಸೋ ಮಟ್ಟಿಗೆ ಹೈಯೆಸ್ಟ್ ಜ್ಯುವೆಲ್ರಿ ಐಟಮ್ಸ್ ಸಿಗ್ತಾವೆ. ಇತ್ತ ಸೈಡಿಂದ ಏನೈತಿ, ಇದು ಲೇದ ಮೇನ್ ಮಾರ್ಕೆಟ್ ನೋಡ್ಬೋದು. ಫ್ಲ್ಯಾಗ್ಸ್ ಎಷ್ಟು ಹಾಕೊಂಡದಾವು. ಇಲ್ಲೇನೈತಿ ಆಲ್ಮೋಸ್ಟ್ ನಮ್ಮ ಆಜು ಬಾಜು ಇರೋದು ಲೇದ ಮೇನ್ ಮಾರ್ಕೆಟ್. ನೋಡ್ಬೋದು ಶಾಪಿಂಗ್, ಈಗ ಶೂಸ್ ಡ್ರೆಸ್ ಎಲ್ಲ ಸಿಗ್ತಾವೆ. ಬಟ್ ಇಲ್ಲಿದು ಮೇನ್ ಐಟಮ್ ಏನೈತಿ, ಜ್ಯುವೆಲ್ರೀಸ್ ಅನ್ಸುತ್ತೆ ನನಗನ್ಸೋ ಮಟ್ಟಿಗೆ. ಎಲ್ಲ ಕಡೆ ಬೆಲ್ಸ್ ಮತ್ತು ಪರ್ಲ್ಸಿನ ನೆಕ್ಲೆಸ್ ಅವು ಜಾಸ್ತಿ ಅದಾವೆ. ಮತ್ತು ಇತ್ತ ಸೈಡ್ನು ನೀವು ನೋಡ್ಬೋದು ಇಲ್ಲಿದ್ದು ಕ್ಲೈಮೇಟ್ ಮತ್ತು ವ್ಯೂ ಏನೈತೆ ಅಂತೇಳಿ. ಇವು ಫ್ಲ್ಯಾಗ್ಸ್ ನೋಡ್ಬೋದು ನೀವು ಎಷ್ಟು ಹಾಕೊಂಡು ಹಾಕ್ಯಾರ ಅಂತೇಳಿ. ಈ ಫ್ಲ್ಯಾಗ್ಸ್ ಒಳಗೆ ಏನೋ ಒಂದು ಸ್ಕ್ರಿಪ್ಟ್ ಇರುತ್ತೆ. ನಮ್ಮ ಮಾರ್ನಿಂಗು ತೋರಿಸಿದ್ದೆ, ಓಂ ನೀ ಮಾಡಿ ಅಂತ ಏನೋ ಇರುತ್ತೆ. ಅದ್ರದ್ದು ಮೀನಿಂಗ್ಸ್ನು ನಾನು ಇಫ್ ಪಾಸಿಬಲ್ ಹಾಕ್ತೀನಿ. ವಿಸ್ಡಮ್ ಓಂ ಅಂದ್ರೆ ಫ್ಲಾಗಿಂದ ಇವಾಗ 5 ಕಲರ್ ಅದಾವೆ. ಒಂದು ವೈಟ್ ವಿಚ್ ರಿಪ್ರೆಸೆಂಟ್ಸ್ ಏರ್, ಒಂದು ರೆಡ್ ವಿಚ್ ರಿಪ್ರೆಸೆಂಟ್ಸ್ ಫೈರ್, ಗ್ರೀನು ವಾಟರ್ ರಿಪ್ರೆಸೆಂಟ್ ಮಾಡ್ತಂತೆ, ಬ್ಲೂ ಸ್ಕೈ ಏನೋ ರಿಪ್ರೆಸೆಂಟ್ ಮಾಡುತ್ತಂತೆ. ಇವು 5 ಕಲರ್ಸ್ ಏನದಾವು. ಮುಂಜಾನೆ ರೀಲ್ ಒಳಗೆ ನೋಡಿದ್ದೆ ನಾನು. ವೈಟ್ ಫಾರ್ ಏರ್, ಯೆಲ್ಲೋ ಫಾರ್ ವಾಟ್, ಯೆಲ್ಲೋ ಫಾರ್ ರೆಡ್ ಫಾರ್ ಫೈರ್, ಗ್ರೀನ್ ಫಾರ್ ವಾಟರ್, ಬ್ಲೂ ಆ್ಯಂಡ್ ಯೆಲ್ಲೋ ಫಾರ್ ವಾಟ್. ನೋಡು ನಿನ್ನ ಡೀಟೇಲ್ ಏನೈತಿ ಅದು ನೋಡಿ ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ಕೊಂಡು ಹಾಕ್ತೀನಿ. ನಾವೀಗ ರೀಚ್ ಆಗಿದ್ದ ಏನ್ಷಂಟ್ ಲೇ ಪ್ಯಾಲೇಸ್ ಅಂತೇಳಿ. ಸೊ ನೀವು ನೋಡ್ಬೋದು ನಮ್ಮ ಮುಂದಿರೋದು ಏನ್ಷಂಟ್ ಲೇ ಪ್ಯಾಲೇಸ್. ಸೊ ಇಲ್ಲಿಂದ ಪೂರಾ ಸಿಟಿ ವ್ಯೂ ಐತಿ ಲೇದ. ನೀವು ನೋಡ್ಬೋದು ಇದು ಕಂಪ್ಲೀಟ್ ಸಿಟಿ ಏನೈತಿ ಪೂರಾ ಮೌಂಟೇನ್ಸ್ಲೇ ಕವರ್ ಆಗೈತಿ. ಇತ್ತ ಸೈಡ್ನು ನೀವು ನೋಡ್ಬೋದು ಪೂರಾ ಮೌಂಟೇನ್ಸ್, ಇಲ್ಲಿನೂ ಮೌಂಟೇನ್ಸ್, ಇವನ್ ಬ್ಯಾಕ್ ಸೈಡು ಪೂರಾ ಮೌಂಟೇನ್ಸ್ ಐತಿ. ಇತ್ತ ಸೈಡು ಮತ್ತು ಇತ್ತ ಸೈಡ್ ಏನು ಮೌಂಟೇನ್ಸ್ ಕಾಣತ್ತಾವೆ ಕಂಪ್ಲೀಟ್ ಸ್ನೋಲೆ ಕವರ್ ಆಗಿರ್ತಾವೆ ಮೌಂಟೇನ್ಸ್. ಬಟ್ ಅದು ವಿಂಟರ್ದೊಳಗೆ. ಈಗ ಪ್ರೆಸೆಂಟ್ ಹಿಂದೆ ಅತ್ತ ಸೈಡ್ ಮತ್ತು ಅತ್ತ ಸೈಡಿನ ಸ್ವಲ್ಪ ಮೌಂಟೇನ್ಸ್ ನಿಮ್ಗೆ ಏನು ಸ್ನೋದೊಳಗಿದ್ದ ಕವರ್ ಆಗಿದ್ದು ಕಾಣ್ತಿರ್ಬೋದು. ಬಟ್ ಸಿಟಿ ವ್ಯೂ ಇಲ್ಲಿಂದ ಒನ್ ಆಫ್ ದ ಬೆಸ್ಟ್ ವ್ಯೂ ಅನ್ನಿಸ್ಬೋದು. ಮತ್ತು ಇಲ್ಲೇನೈತಿ ಇದು ಲೇ ಪ್ಯಾಲೇಸ್. ಇನ್ನೂ ಒಳಗೆ ಹೋಗಿಲ್ಲ, ನೋಡೋಣ ಒಳಗೆ ಏನೇನೈತೆ ಅಂಥೇಳಿ. ಒಳಗೆ ಕ್ಯಾಮ್ರಾ ಅಲೌ ಮಾಡ್ತಾರೋ ಇಲ್ಲೋ ಅದನ್ನು ನೋಡ್ಬೇಕು. ಯಾಕಂದ್ರೆ ಏನ್ಷಂಟ್ ಪ್ಲೇಸ್ ಐತಿ, ಏನ್ಷಂಟ್ ಲೇ ಪ್ಯಾಲೇಸ್ ಅಂತ ಇದ್ರ ಹೆಸರು. ಒಂದೊಂದು ಕಡೆ ಕ್ಯಾಮ್ರಾ ಅಲೌ ಮಾಡ್ತಾರೆ, ಒಂದೊಂದು ಕಡೆ ಮಾಡೋಂಗಿಲ್ಲ. ಸೊ ಏನ್ಷಂಟ್ ಲೇ ಪ್ಯಾಲೇಸಿಂದ ಹಿಸ್ಟ್ರಿ ಕೊಟ್ಟಾರಿಲ್ಲೇ. ಲೇ ಇಸ್ ಅ ಕ್ಯಾಪಿಟಲ್ ಆಫ್ ಲದಾಖ್, ಅ ಟೌನ್ ಇನ್ ದ ಸ್ನೋ ಕ್ಯಾಪ್ಡ್ ಲದಾಖ್ ರೀಜನ್ ಅಂಥೇಳಿ. ಸೊ ಪಾಸ್ ಮಾಡಿ ನೀವು ಓದ್ಕೋಬೋದು ಏನೇನೈತೆ ಅಂಥೇಳಿ. ಇಲ್ಲೆಲ್ಲ ಫೋಟೋಗ್ರಾಫ್ಸ್ ಅದಾವೆ ಲದಾಖಿಂದ ಮೊದ್ಲಿಗೆ ಹೆಂಗಿತ್ತು ಅನ್ನೋದು. ಸೊ ನೋಡ್ಬೋದು ನೀವು, ಎಲ್ಲ ಕಡೆ ಫೋಟೋಗ್ರಾಫ್ಸ್ ಅಟ್ಯಾಚ್ ಮಾಡ್ಯಾರ. ಮೊದ್ಲಿಗೆ ಹೆಂಗಿತ್ತು, ಹೆಂಗೆ ಡೆವಲಪ್ ಹಾಕೊಂತ ಬಂತು ಲದಾಖ್ ಅಂಥೇಳಿ. ಸೊ ಇಲ್ಲಿನೂ ಸ್ವಲ್ಪ ಇಮೇಜಸ್ ಅದಾವೆ. ಸೊ ಇಲ್ಲೇ ಡೆವಲಪ್ಮೆಂಟ್ ಹಾಕೊಂಡು ಬಂತು. ಮೊದ್ಲಿಗೆ ಏನಿದ್ದಿದ್ದಿಲ್ಲ. ಪ್ರೆಸೆಂಟ್ ನೀವು ನೋಡಿದ್ರೆ ಲದಾಖ್ ಭಾಳ ಡೆವಲಪ್ ಆಗೈತಿ ಮೊದ್ಲಕ್ಕೆ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ಟೂರಿಸ್ಟ್ಸ್ ಹೆಂಗಿಲ್ಲೇ ಬಂದು ವಿಸಿಟ್ ಮಾಡತ್ತಾರ, ಹಂಗೆ ಇವ್ರದ್ದು ರೆವೆನ್ಯೂ ಜಾಸ್ತಿ ಆಗತೈತಿ. ಸೊ ಈಗೀಗ ಇಲ್ಲೇ ಅರ್ನಿಂಗ್ ಅಪಾರ್ಚುನಿಟೀಸ್ನು ಜಾಸ್ತಿ ಅದಾವೆ. ಈಗ ನಾವು ಯಾರ ಕಡೆ ನಮ್ದು ಟ್ರಿಪ್ ಯಾರ ಕಡೆ ಆರ್ಗನೈಸ್ ಮಾಡ್ಕೊಂಡಿವಿ, ಈವನ್ ಅವ್ರು ಕರ್ನಾಟಕದವ್ರು ಅದಾರ. ನೀವು ತಿಳ್ಕೊಬೋದು, ಕರ್ನಾಟಕದ ಬೆಂಗಳೂರ್ಲಿಂದ ಬಂದು ಇಲ್ಲಿ ಸೆಟ್ಲ್ ಆಗಿ ಬಿಸ್ನೆಸ್ ಮಾಡತ್ತಾರಂದ್ರೆ ಇಲ್ಲೇ ಏನು ಅರ್ನಿಂಗ್ ಆಪರ್ಚುನಿಟೀಸ್ ಅದಾವೆ ಇನ್ಕ್ರೀಸ್ ಆಗತ್ತಾವೆ. ಆಲ್ಟಿಟ್ಯೂಡ್ ಕಮ್ಮಿ ಇರೋದ್ರಲಿಂತ ಸ್ವಲ್ಪ ನಡೆದ್ರು ಭಾಳ ಜಾಸ್ತಿ ದಮ್ಮತ್ತ ಆಗ್ತೈತಿ ಇಲ್ಲೇ. ಆಲ್ಟಿಟ್ಯೂಡ್ ಭಾಳ ಜಾಸ್ತಿ ಇರೋದ್ರಲಿಂತ ಸ್ವಲ್ಪ ನಡೆದ್ರು ಭಾಳ ದಮ್ಮತ್ತ ಆಗ್ತೈತಿ. ಹೈಟ್ ಸ್ವಲ್ಪ ಜಾಸ್ತಿ ಐತಿ ಇಲ್ಲಿದು, ಬಟ್ ಒಂದು 10 ಸ್ಟೆಪ್ಸ್ ಹತ್ತಿದ್ರೂ ಭಾಳ ದಮ್ಮತ್ತ ಆಗ್ತೈತಿ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಆಕ್ಸಿಜನ್ ಎಷ್ಟು ಕಮ್ಮಿ ಐತಿಲ್ಲ ಅಂಥೇಳಿ. ಅದ್ರ ಸಂಬಂಧ ನಮ್ಮ ಬಾಡಿ ಇಲ್ಲೇ ಅಡ್ಜಸ್ಟ್ ಆಗ್ಬೇಕಂತೇಳಿ ಸ್ವಲ್ಪ ದಿನ ಬಿಟ್ಟಿರ್ತಾರೆ ಇವ್ರು ನಮ್ಗೆ. ಇಲ್ಲಿಂದ ವ್ಯೂ ನೋಡ್ಬೋದು ಲೇ ಪ್ಯಾಲೇಸಿಂದ. ಲೇ ಪ್ಯಾಲೇಸಿಂದಲ್ಲ, ಪ್ಯಾಲೇಸ್ಲಿಂತ ಏನು ಸಿಟಿ ವ್ಯೂ ಕಾಣುತ್ತೆ ನೋಡ್ಬೋದು. ಅತ್ತ ಸೈಡ್ ಏನೋ ಕಾರ್ ಪಾರ್ಕಿಂಗ್ ಭಾಳ ಜಾಸ್ತಿ ಅದಾವೆ. ಮೇ ಬಿ ಮಾರ್ಕೆಟ್ ಇಲ್ಲ ಏನರ ಒಂದು ಪ್ಲೇಸ್ ಇರ್ಬೋದು. ಮತ್ತು ನಾ ಹೇಳ್ದಂಗೆ ನೋಡ್ಬೋದು ನೀವು ಹೆಂಗೆ ಸಿಟಿ ಪೂರ ಮೌಂಟೇನ್ಸ್ ಒಳಗೆ ಕವರ್ ಆಗೈತೆ ಅಂತೇಳಿ. ಫೈನಲಿ ಈ ಮ್ಯೂಸಿಯಮ್ದೊಳಗೆ ಒಂದು ನಮ್ಮ ಕರ್ನಾಟಕದ ಪಿಕ್ಚರ್ ಸಿಕ್ತು. ಎಲ್ಲಿದಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಮೋಸ್ಟ್ ಫೇಮಸ್ ಹಂಪಿದ ಸ್ಟೋನ್ ಚಾರಿಯಟ್. ಸೊ ಲದಾಖ್ದೊಳಗೂ ಅದರದ್ದು ಒಂದು ಫೋಟೋ ಇಂಪ್ರಿಂಟೆಡ್ ಐತಿ, ನೀವು ನೋಡ್ಬೋದು. ಇಲ್ಲೆಲ್ಲ ಕಡೆ ಡೋರ್ಸ್ ಭಾಳ ಶಾರ್ಟ್ ಅದಾವೆ, ಅದಕ್ಕೆ ಎಲ್ಲ ಕಡೆ ಕಂಪಲ್ಸರಿ ಹಿಂಗೆ ಬೆಂಡ್ ಡೌನ್ ಆಗಿನ ಹೋಗ್ಬೇಕು.
अपने हाथ में ले लिया। ಎಲ್ಲ ಕಡೆ ವ್ಯೂ ನೋಡ್ಬೋದು ನೀವು ಹೆಂಗೈತೆ ಅಂತೇಳಿ. ಸೊ ಪ್ರೆಸೆಂಟ್ ನಾವಿರೋದು ಲೆವೆಲ್ 7 ಸೊ ಲೆವೆಲ್ 7ಲಿಂತ ವ್ಯೂ ನೋಡ್ಬೋದು ನೀವು ಹೆಂಗೈತೆ ಅಂತೇಳಿ. ಇಲ್ಲಿಂತ ಇನ್ನೊಂದು ಸತಿ ನೀವು ಸಿಟಿ ವ್ಯೂ ನೋಡ್ಬೋದು. ಪ್ರೆಸೆಂಟ್ ನಾವಿರೋದು 6th ಲೆವೆಲ್ದೊಳಗೆ ಅದೀವಿ. 6th ಲೆವೆಲ್ ಅಂದ್ರೆ ನಂಗೆ ಅನ್ಸೋ ಮಟ್ಟಿಗೆ 6th ಫ್ಲೋರ್ ಏನ್ರಿ ಇರ್ಬೋದು. 6th ಫ್ಲೋರ್ದೊಳಗೆ ನಾವು ಅದೀವಿ ಈಗ. ಫೈನಲಿ ನಾ ಬಂದಿದ್ದು ಲೆವೆಲ್ 8. ಇಲ್ಲಿದ ನೀವು ಟೆರೆಸ್ ನೋಡ್ಬೋದು ಹೆಂಗೈತೆ ಅಂತೇಳಿ. ಟೆರೆಸ್ ಮತ್ತು ಸಿಟಿ ವ್ಯೂ ನೋಡ್ಬೋದು. ಅಲ್ಲೇ ಟಾಪ್ಲಿಂದ ಹಿಡಿದು ಕಂಟಿನ್ಯೂ ಮನೆ ಅದಾವು. ಇವನ್ ಆ ಮೌಂಟೇನ್ಸ್ ಒಳಗೆ ಮನೆ ಅದಾವು ಕಂಟಿನ್ಯೂ. ಲೇದ್ ವ್ಯೂ ನೋಡ್ಬೋದು ನೀವು 8th ಲೆವೆಲ್ಲಿಂದ ಲೇದ್ ವ್ಯೂ ಹೆಂಗೆ ಕಾಣತೈತೆ ಅಂತೇಳಿ. ಲೇ ಪ್ಯಾಲೇಸ್ ಏನೈತಿ ಇಲ್ಲಿಂದ ನೋಡ್ಬೋದು. ಟಾಪ್ ತನಕ ನಾವು ಹೋಗಿ ಬಂದ್ವಿ. ಟಾಪಿಗೆ ಏನೈತಿ 8th ಲೆವೆಲ್ ಇತ್ತು, ಅಲ್ಲಿ ತನಕ ನಾವು ಹೋಗಿ ಬಂದ್ವಿ. ತೋ ಲೇ ಪ್ಯಾಲೇಸ್ ಅಂತೂ ನೋಡಿ ಬಂದೀವಿ. ಟೈಮ್ ಆಲ್ರೆಡಿ 2 o'clock ಆಗೈತಿ. ನಮ್ಮ ಗಾಡಿ ಕಡೆ ಬಂದೀವಿ. ಇಲ್ಲಿಂತ ಇಲ್ಲೇ ಲೇಕ್ ಒಳಗೆ ಎಲ್ಲರ ಊಟ ಮಾಡ್ಬೇಕು ಮಾಡೀವಿ. ಯಾವ್ದಾರ ಕೆಫೆ ಇಲ್ಲ, ಎಲ್ಲರೂ ಹೋಗಿ ಊಟ ಮಾಡ್ಬೇಕು. ಊಟ ಮಾಡಿ ನೆಕ್ಸ್ಟ್ ಇಲ್ಲಿಂದ ನಾನು ಏನು ತಿಕ್ಸೆ ಮಾನಿಸ್ಟ್ರಿ ರೇಂಜ್ ಇದೆ 20 kilometers. ನೋಡೋಣ ಅಲ್ಲಿ ಹೋಗ್ತೀವಿ. ಇಲ್ಲಕಂದ್ರೆ ಶಾಂತಿ ಸ್ತೂಪ ಆತ ಸೈಡ್ ಎಲ್ಲರೂ ಹೋಗ್ತೀವಿ. ಸೊ ಆದಷ್ಟು ಜಲ್ದಿ ಇಲ್ಲಿಂತ ಸಿಟಿಗೆ ಹೋಗಿ ಯಾವ್ದಾರು ಒಂದು ಕೆಫೆದೊಳಗೆ ಊಟ ಮಾಡ್ಕೊಂಡು ನಾವು ಇಲ್ಲಿಂತ ಬಿಡ್ಬೇಕು ಮಾಡಿ. कान पट्टी मतलब ये वाला नहीं, ये फ्लैग चाहिए. ये क्या करना है? ये काम आएगा. ये लोग हम लोग उधर उधर से फोटो खींचा ये रंगी रहेगा तो कुराज ले लो तो सही रहे. एक बैग का नहीं देना. नहीं 4 लिया ना. नहीं है उनके हाथ में 4 लिया ना. कोई चला नहीं आइएगा ಇವು ತೊಗೊಂಡ್ವಿ. 25 ರೂಪೀಸಿಗೆ ಒಂದು ಫ್ಲ್ಯಾಗ್ ಬಿದ್ದಂಗೆ ಆತ. सामने ಸೊ ಉತ್ತಮಿಗೆ ಒಂದು, ವಿನಯ್ಗೆ ಒಂದು, ಈ ಗಾಡಿಗೆ ಒಂದು. 4 ಗಾಡಿ ಇದ್ದು 4 ಗಾಡಿಗೆ ಒಂದೊಂದು ತೊಗೊಂಡಿವಿ. यहाँ भी दिस्तू बेहतर उन्होंने तो घाले तर भी दिस्तू घाल. 4 ಗಾಡಿಗೆ ಒಂದು ತೊಗೊಂಡಿವಿ. 30 ರೂಪೀಸಿಗೆ ಒಂದು ಅಂದಿದ್ರು. ಬಟ್ 25 ರೂಪೀಸಿಗೆ ಒಂದು ಮಾಡಿ ತೊಗೊಂಡಿವಿ. 100 ರೂಪಾಯಿಗೆ 4. ಐಸಾ ಲಗಾತೇನಾ ಅಂಕಲ್ ಸೀದಾ? ನಾವೀಗ ಈಗ ನೋಡ್ಬೋದು ಈ ಖಂಬೆ ರೆಸ್ಟೋರೆಂಟಿಗೆ ಬಂದೀವಿ. ಏನು ಸ್ಪೆಷಲ್ ಸಿಗುತ್ತೆ ಇಲ್ಲಿ ಕೇಳೋಣ ಅವ್ರಿಗೆ. ಮೋಮೋಸ್ ಅಂತೂ ಭಾಳ ಸ್ಪೆಷಲ್ ಸಿಗ್ತೈತಿ ಎಲ್ಲ ಮಂದಿ ಹೇಳ್ತಾರೆ. ನಾವು ಮೋಮೋಸ್ ಸ್ಪೆಷಲ್ ಟ್ರೈ ಮಾಡಕ್ಕೆ ಬಂದೀವಿ. ಹಂಗೈತಂತೆ ಟ್ರೈ ಮಾಡಿ ನಿಮಗೆ ಹೇಳ್ತೀವಿ. ಓಕೆ, ನಮ್ಮ ಶುಭ ಹೇಳೋಣಂದ್ರೆ ಎಲ್ಲ ಚಲೋ ಇರುತ್ತೆ. ಇವು ಹಳುವಾ ಬಟ್ ಅಷ್ಟೇ ಲಾಸ್ಟ್ ನಿಂತಾಗಾರ ಮುನ್ನೂಚೆ ಮಾತಾಡ ಊಟಕ್ಕೆ ಒಂದು ಯಾವುದೋ ಕಂಬೀರ್ ಅಂತೇಳಿ ಒಬ್ಬರು ಸಜೆಸ್ಟ್ ಮಾಡಿದ್ರು. ಪ್ರಾಪರ್ ಲದಾಖಿ ಕ್ಯೂಸನ್ ಸಿಗುತ್ತೆ ಅಂತೇಳಿ. ಉದರ ಸಂಬಂಧ ಡೈರೆಕ್ಟ್ ಕಂಬೀರ್ ರೆಸ್ಟೋರೆಂಟಿಗೆ ಬಂದೀವಿ. ಆ್ಯಂಬಿಯನ್ಸ್ ನೀವು ನೋಡ್ಬೋದು ಹೆಂಗೈತೆ ಅಂತೇಳಿ. ಜಸ್ಟ್ ಹಿಂಗೆ ಕುಂದ್ರಾಗ ಸೋಫಾ ಅದಾವ ನೋಡ್ಬೇಕು. ಟೇಬಲ್ ಐತಿ. ಆ್ಯಂಬಿಯನ್ಸ್ ಲೋಕಲ್ ಸ್ಟೈಲೇ ಇಟ್ಟಾರ. ಪ್ಲಸ್ ಇಲ್ಲಿ ನಾವು ಈಗ ಆರ್ಡರ್ ಮಾಡತ್ತಿದ್ದ ಇವ್ರದ್ದು ಮೆನ್ಯೂ ಅಂತೂ ನೋಡಿದ್ರೆ ಇದ್ರದೊಳಗೆ ಏನೂ ಗೊತ್ತಾಗೋಲ್ತು ಏನೈತೆ ಅಂತೇಳಿ. ಎಲ್ಲ ವಿಚಿತ್ರ ಹೆಸರು ಅದಾವು. ನಂಗೆ ಸೋಯಾ ನಗೆಟ್ಸ್ ಒಂದೇ ಗೊತ್ತಾಗತೈತಿ, ಬಿಟ್ರೆ ಏನು ಬೇರೆದು ಗೊತ್ತಾಗೋಲ್ತು. ಓಕೆ, ನಮ್ಮ ನಶೀಬಿಗೆ ಇಲ್ಲೇ ತುಪ್ಕಾನೂ ಇಲ್ಲ, ಮೋಮೋಸು ಇಲ್ಲ, ಬೇರೆದು ಏನ್ರ ಹೇಳಿವಿ ನೋಡೋಣ. ಡೋಂಟ್ ಮೈಂಡ್ ಪ್ಲೀಸ್ ಸಜೆಸ್ಟ್ ವಾಟ್ ಈಸ್ ಇಂಡಿಯಾ. So How do you describe India? Your favorite place in India? my favorite city was Mumbai, because I think I like the inner city trains. Yeah. Leading out of them was fun. You went through local trains there? Local trains. And what was your experience there? most of the time it was super chill, just like leading out of the train is cool. But I was on it at rush hour in like Bandra area at one point, and I thought I might die from the amount of people. It was crazy. Bandra and Wadala, they are mostly crowded. Yeah, so many people. Yeah. I've never seen that many people before in my life. Like the chaos of Mumbai was the first place I arrived in, and like I'd never experienced a city like that chaotic before. So for the first few days I was like
what is going on? I'm here alone. This is crazy. But after that, I started to really enjoy it. And then my favorite place overall is just like the Himalayas in general. I think Jammu, like Kashmir and here. it's really a beautiful place. It's so beautiful. Like the trekking has been awesome. Kanyatse too, Yeah. which is like one of the mountains. And in Kashmir, I did some of the like lake treks. Which place to track? So I went to Gangbal Lake in Kashmir, which is up near Harmuk Mountain, and like Aru Valley to Litaval as well. Didn't go to south part of India. No, I would love to. I think actually I my would say- friend's there. He's wanting to go to South India next. I'd suggest you to go to south in monsoon. In monsoon. Yeah, in monsoon. It's the best time. Yeah, it's the best time. You can go to Kerala and a few places in Karnataka and Goa. They are mostly beautiful during monsoon. Really? Yeah, really beautiful. You can get immense of waterfalls there, and nature is really beautiful in monsoon. Have you heard this? Yeah, I was just listening. Yeah, Monsoon. because I might go to the south. He's a blogger. Yeah. Yeah. You can follow him If you and come you to can Karnataka, see you his guys videos and go. Like Okay. and subscribe. Which city? You can contact. Bangalore. Or? Yeah, I'll follow. Yeah, our capital city is Our Bangalore. capital city is Bangalore, Bangalore. yeah. We are from Karnataka. I've heard it's a It's very on beautiful YouTube. city. Yeah, Bangalore is very Yeah. beautiful. Good fun, huh? Yeah. Yeah. You for partying and all, it's a beautiful place. And even if you want to go to different places from Bangalore, Kerala is near to you, Tamil Nadu is near to you, and you can go to places like Chikmagaluru, Okay. Coorg. Maybe you have heard about Coorg, right? No, it doesn't ring a bell. It's also But it's called- funny because it's my third time in India, Okay. but I've only ever been to the north. I've never actually been south of Delhi. So I really want to go because every time I meet so many people from the south, I highly suggest you to go to south for once. Which kind of places you would like to visit? ಅವಾಗ ಹೋಗಿದ್ದು ರೆಸ್ಟೋರೆಂಟ್ಲಿಂದ ಬಂದ್ವಿ, ಅಲ್ಲೇನ ಅಷ್ಟು ಚಲೋ ಅನ್ನಿಸ್ಲಿಲ್ಲ ಫುಡ್. ಇದಕ್ಕಂದ್ರೆ ನಾವು ಅಲ್ಲಿ ನೆಗೆಟ್ಸ್ ಆರ್ಡರ್ ಮಾಡಿದ್ವಿ. ನೆಗೆಟ್ಸ್ ಅಂದ್ರೆ ಚಪಾತಿದೊಳಗೆ ರೋಲ್ ಮಾಡಿ ಏನೋ ಕೊಟ್ಟರು ಅವರು. ಅದ್ರ ಸಂಬಂಧ ಈಗ ಒಂದು ಸ್ಟ್ರೀಟ್ ಟೈಪ್ ರೆಸ್ಟೋರೆಂಟ್ ಐತಿ ಇಲ್ಲಿ ಬಂದ್ವಿ, ಎಲ್ಲ ಸಿಗುತ್ತೆ ಅಂತೇಳಿ. ದರ್ಶನ್ ಚೀಸ್ ಕೇಕ್ ಬೋಲ್ಬಾ ಯಾಕೆ एक ब्लूबेरी चीज केक एक कसम होतो. वायला वायला आणि जुमेंबर जुमेंबर ती खा आणि काही नुसतं टेस्टसाठी दोन बोली सोडणे तर मोना पाणी दो दे दो चीज केक वायलू कोणते बा ये ब्लूबेरी आणि व्हाईट बेरी को ये नको नको एकले आहे. ब्लूबेरी नहीं हुआ तो दूसरा एप्रिकॉट चलेगा. नाही ब्लूबेरी चाहिए ब्लूबेरी चाहिए. ಅಂತ ಏನು ಹೇಳಿದ್ದೆ, ಚಿಕನ್ ತುಪ್ಕ ಬಂದು ನಮ್ದು ನೋಡ್ಬೋದು. ನೂಡಲ್ಸ್, ಸೂಪ್, ಚಿಕನ್ ಎಲ್ಲ ಐತಿ. ಇವನ್ ಮೋಮೋಸು ಇರುತ್ತೆ ಇದ್ರೊಳಗೆ. ಟೇಸ್ಟ್ ಚಲೋ ಐತಿ ತುಪ್ಕಾದ. ಮಾಡಕ್ಕೆ ಅರ್ಧ ಅಷ್ಟು ಮೇಲೆ ತೊಗೊಂಡಾರ, ಅದ್ರ ಟೇಸ್ಟ್ ಚಲೋ ಐತಿ. ನೋಡ್ಬೋದು ಕ್ಯಾಬೇಜ್, ಕ್ಯಾಪ್ಸಿಕಮ್, ನೂಡಲ್ಸ್, ಅದ್ರ ಜೊತೆ ಸೂಪ್ ಐತಿ. ಇವನ್ ಚಿಕನ್ ಐತಿ. ಟೇಸ್ಟ್ ಕೈಂಡ್ ಆಫ್ ಮೊಂಜೋ ಸೂಪ್ ಇದ್ದಂಗೆ ಐತಿ, ಬಟ್ ಚಲೋ ಟೇಸ್ಟ್ ಅದು ಕಂಪೇರ್ ಮಾಡಿದ್ರು. ಇದ್ರ ಜೊತೆ ಇವನ್ ಬಿರಿಯಾನಿ ಒಂದು ಐತಿ. ಬಿರಿಯಾನಿ ಒಂದು ಬಂದು ಕೂಡ ಅದು ಒಂದು ತಿಂದೆ. ಇಲ್ಲಿಂತ ಇವತ್ತಿನಂತರೂ ಫ್ಲಾಪ್ ಎಲ್ಲ ಏನು ಐಟರ್ನರಿ ಕ್ರಿಯೇಟ್ ಮಾಡಿದ್ವಿ ಎಲ್ಲ ಫ್ಲಾಪ್ ಆದಂಗೆ ಅದು. ನೋಡೋಣ ಈವ್ನಿಂಗ್ ಶಾಪಿಂಗಿಗೆ ಅಂತೂ ಕನ್ಫರ್ಮ್ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ ಏನು ಅನ್ನೋದು ನೋಡೋಣ. ನಮ್ದು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತೇಳಿ ಇನ್ನೂ ವಿಚಾರ ಮಾಡತ್ವಿ. ಅದಕ್ಕಂದ್ರೆ ನಾವು ಏನು ಹೋಗ್ಬೇಕಂತೇಳಿ ಪ್ಲ್ಯಾನ್ ಇಟ್ಕೊಂಡಿದ್ವಿ. ಆಲ್ರೆಡಿ ಪ್ಲ್ಯಾನ್ ಫ್ಲಾಪ್ ಆಯ್ತು. ಅದಕ್ಕೆ ಭಾಳ ಲೇಟ್ ಆಗೈತಿ. ಆಲ್ರೆಡಿ 5 o'clock ಆಗೈತಿ. ಅದರ ಸಂಬಂಧ ಇಲ್ಲೇ ಸಮೀಪಿಂದ ಏನರ ಒಂದು ಪ್ಲೇಸ್ ನೋಡೋಣ ಅಂತೆಲ್ಲ ಆಗೈತಿ. ಈಗ ಏನು ಮಾಡ್ಬೇಕಂತೇಳಿ ಮುಂದೆ ಡಿಸೈಡ್ ಮಾಡ್ತೀವಿ ಎಲ್ಲರೂ ಸೇರಿ ಮಾಡಿ. ಯಾವ್ದಾರು ಒಂದು ಪ್ಲೇಸಿಗೆ ಹೋಗಿ ವಾಪಸ್ ನಮ್ಮ ರೂಮಿಗೆ ಹೋಗ್ತೀವಿ. ಹೋಗಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಎದಕ್ಕೆ ನಾವು ದೂರ ಹೊಂಟಿರಂದ್ರೆ ನಮ್ಮ ಏನು ವೆಹಿಕಲ್ ಅದಾವು 2-wheeler ಅವು ಎಲ್ಲ ನಾವು ರಿಪೇರಿ ಮಾಡಿಸ್ಕೋಬೇಕು. ಏನೇನು ಫಾಲ್ಟ್ ಅದಾವು ಅದ್ರದ್ದು ಏರ್ ಪ್ರೆಷರ್ ಆಗಲಿ ಬ್ರೇಕ್ಸ್ ಎಲ್ಲ ಚೆಕ್ ಮಾಡಿಸ್ಕೋಬೇಕು. ಯಾಕಂದ್ರೆ ನಾಳೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಎಲ್ಲೂ ಒಂದು ಸಿಂಗಲ್ ಗ್ಯಾರೇಜ್ ಏನೂ ಸಿಗೋಂಗಿಲ್ಲ ನಮ್ಗೆ. ಅದ್ರ ಸಂಬಂಧ ಏನು ಮಾಡ್ಸೋದೈತಿ ಇಲ್ಲೇ ಮಾಡಿಸ್ಕೋಬೇಕು. ಮತ್ತು ಜಲ್ದಿ ನಾವು ನಮ್ಗೆ ಗ್ಯಾರೇಜ್ ಇಲ್ಲ ನಮ್ಮ ಮೆಕ್ಯಾನಿಕ್ ಕಡೆ ಕೊಟ್ಟರೆ ಅವ್ರು ಮಾಡಿ ಕೊಡ್ತಾರೆ. ಅದ್ರ ಸಂಬಂಧ ನಾವು ದೂರ ಹೋಗೋಕೆ ಪ್ರಿಫರ್ ಮಾಡೋಲ್ವಿ. ಇಲ್ಲೇ ಎಲ್ಲರೂ ಸಮೀಪ ಹೋಗಿ ವಾಪಸ್ ಬರ್ಬೇಕಂತಿದ್ದೀವಿ.
ಸೊ ನಾವೀಗ ಹೊಂಟಿದ್ದ ಲೊಕೇಶನ್ ಶಾಂತಿ ಸ್ತೂಪ ಅಂತೇಳಿ. ಸೊ ಮಾರ್ನಿಂಗ್ ನಾವೇನು ಟಿಬೆಟಿಯನ್ ಇಲ್ಲಿ ಟೆಂಪಲ್ ಐತೆ ಅಂತೇಳಿ, ಸೊ ಆ ಶಾಂತಿ ಸ್ತೂಪಾಗ ನಾವೀಗ ಹೊಂಟಿವಿ. ಆನ್ ದ ವೇ ರೋಡ್ ನೀವು ನೋಡ್ಬೋದು, ನಿಯರ್ಲಿ ಇಲ್ಲಿಂದ 1 ಕಿಲೋಮೀಟರ್ ಏನರ ಐತಿ. ಸೊ ಅಲ್ಲೇನು ಕಾಣತೈತಿ ಶಾಂತಿ ಸ್ತೂಪ ಅದ. 4 ಸೈಡ್ಲಿಂದ ಮೌಂಟೇನ್ಸ್ ಕವರ್ ಆಗಿ ವೈಟ್ ಕಲರ್ ಟೋಮ್ ಇಲ್ಲಿಂದ ಎದ್ದು ಹೊಡೆಯತೈತಿ. ನಾವೀಗ ಹೊಂಟಿದ್ದ ಅದ ಲೊಕೇಶನ್ ನಮ್ಮದು. ರೋಡ್ ನೋಡ್ಬೋದು ನೀವು, ಎಷ್ಟು ಮಸ್ತ್ ಐತೆ ಅಂತೇಳಿ. ಇಲ್ಲಿ ಶಾಂತಿ ಸ್ತೂಪದ ಎಂಟ್ರೆನ್ಸ್ ನೀವು ನೋಡ್ಬೋದು ಹೆಂಗೈತೆ ಅಂತೇಳಿ. ಇಲ್ಲಿ ನಿಂತ ಟೋಮ್ ಬಿತಾ ಸೈಡ್ ಐತಿ, ವೈಟ್ ಕಲರ್ ಟೋಮ್ಗೆ ನಾ ಹೇಳಿದ್ದೆ. ಪ್ರೆಸೆಂಟ್ ನಂತರ ನಾವು ಸ್ತೂಪದೊಳಗೆ ಎಂಟ್ರ್ ಆಗ್ತೀವಿ. ನಮ್ಮ ಹಿಂದೆ ಏನು ಕಾಣತೈತಿ ಇದು ಶಾಂತಿ ಸ್ತೂಪ. ಶಾಂತಿ ಸ್ತೂಪ ಅಂದ್ರೆ ಇದ್ರದ್ದೇನು ಅಷ್ಟು ಹಿಸ್ಟಾರಿಕಲ್ ವ್ಯಾಲ್ಯೂ ಇಲ್ಲ ನಾವು ಓದ್ದಂಗೆ. ಜಸ್ಟ್ ಇದ್ರದ್ದೇನು ಒಂದು ಟೋಂಬ್ ಐತಿ ಮತ್ತು ಏನು 4 ಸೈಡ್ಲಿಂತ ಮೌಂಟೇನ್ಸ್ಲೆ ಕವರ್ ಆಗೈತಿ. ಅದ್ರ ಸಂಬಂಧ ಭಾಳ ಬ್ಯೂಟಿಫುಲ್ ಅನ್ಸುತ್ತೆ. ಬರೋರು ಜಾಸ್ತಿ ಎಸ್ಪೆಷಲಿ ಇಲ್ಲಿ ಈವ್ನಿಂಗ್ ಬರ್ತಾರೆ, ಅದಕ್ಕಂದ್ರೆ ವ್ಯೂ ಭಾಳ ಚಲೋ ಸಿಗುತ್ತಿಲ್ಲ. ಇನ್ನೂ ಸನ್ಸೆಟ್ ಅಂತೂ ಆಗಿಲ್ಲ, ಬಟ್ ಸನ್ಸೆಟ್ ಯಾವಾಗ ಆಗ್ತಿರುತ್ತೆ ಅವಾಗ ಇದ್ರದ್ದು ವ್ಯೂ ಇನ್ನೂ ಸ್ವಲ್ಪ ಚಲೋ ಅನ್ಸುತ್ತೆ. ಹಿಸ್ಟ್ರಿ ವೈಸ್ ನೋಡಿದ್ರೆ ಯಾವುದೋ ಒಂದು ಜಾಪನೀಸ್ ಮಾಂಕ್ ಬಂದು ಕಟ್ಟಿದ್ದಂತ. ಸೊ ಏನೋ ಜಾಪನೀಸ್ ಲಿಟ್ರೇಚರಿಗೂ ಕನೆಕ್ಟೆಡ್ ಐತಿದ್ದು. ಅದ್ರದ್ದು ಹಿಸ್ಟ್ರಿ ನಾವು ಓದಾಕ್ ಹೋದೆ, ಏನೋ ಭಾಳ ಕಾಂಪ್ಲಿಕೇಟೆಡ್ ಅನ್ನಿಸ್ತು. ಅದ್ರದೊಳಗೆ ಮಹಾತ್ಮ ಗಾಂಧೀಜಿದು ಹೆಸರಿತ್ತು, ಅದ್ರ ಸಂಬಂಧ ಸ್ಕಿಪ್ ಮಾಡಿದೆ. ಬಟ್ ನೀವು ಮಹಾತ್ಮ ಗಾಂಧಿ ಹೆಸರಿದ್ದಕ್ಕೆ ಸ್ಕಿಪ್. ವ್ಯೂ ನೋಡ್ಬೋದು. ಆಲ್ಮೋಸ್ಟ್ ಇತ್ತ ಸೈಡ್ ಏನು ವ್ಯೂ ಐತಿ ಅದಕ್ಕಿಂತ ಮಸ್ತ್ ವ್ಯೂ ಇಲ್ಲಿ ನಿಮ್ಗೆ ಮೌಂಟೇನ್ಸ್ ಹಿಂದೆ ಸಿಗುತ್ತೆ. ಇಲ್ಲಿಂತ ಏನು ಇತ್ತ ಸೈಡ್ ಲ್ಯಾಂಡ್ಸ್ಕೇಪ್ ಕಾಣತೈತಿ. ಈಗ ಎಷ್ಟು ಬ್ಯೂಟಿಫುಲ್ ಅನ್ಸಾತೈತಿ. ಇದು ನೀವೇನ್ರ ವಿಂಟರ್ದೊಳಗೆ ನೋಡಿದ್ರೆ ಈ ಪ್ಲೇಸ್ ಬಿಟ್ಟು ಹೋಗಕ್ಕೆ ಮನಸ್ಸು ಬರೋಂಗಿಲ್ಲ, ಅಷ್ಟು ಬ್ಯೂಟಿಫುಲ್ ಅನ್ನಿಸ್ಬೋದು. ಸೊ ಈಗ ಸ್ನೋ ಕವರ್ ಇದ್ದಿದ್ದಂತೂ ಅತ್ತ ಸೈಡ್ ಟಾಪ್ದೊಳಗೆ ಅಷ್ಟೇ ಐತಿ. ಬಟ್ ಇನ್ ವಿಂಟರ್ ಆಲ್ ಓವರ್ ಎಲ್ಲ ಕಡೆ ಸ್ನೋ ಕವರ್ ಆಗ್ಬೋದು. ಇಲ್ಲಿ ಇದೆಲ್ಲ ವ್ಯೂ ನೋಡ್ಬೋದು. ಇವನ್ ಸಿಟಿ ವ್ಯೂನು ನೀವು ನೋಡ್ಬೋದು. ಮಾರ್ನಿಂಗೇ ನಾವು ಲೇ ಪ್ಯಾಲೇಸಿಗೆ ಹೋಗಿದ್ವಿ, ಅಲ್ಲಿಂತ ಒಂದು ಡಿಫ್ರೆಂಟ್ ವ್ಯೂ ಇತ್ತು. ಬಟ್ ಇಲ್ಲಿಂತ ಕಂಪ್ಲೀಟ್ ಇನ್ನೊಂದು ಡಿಫ್ರೆಂಟ್ ವ್ಯೂನೂ ಐತಿ. ಇಲ್ಲಿ ಇತ್ತ ಸೈಡ್ ಒಂದು ಯಾವುದೋ ಗ್ರೌಂಡ್ ಐತಿ, ಮತ್ತು ಇತ್ತ ಸೈಡ್ ನೋಡ್ಬೋದು ನೀವು ಮಾರ್ನಿಂಗ್ನಿಂತ ಕಂಪ್ಲೀಟ್ ಒಂದು ಡಿಫ್ರೆಂಟ್ ವ್ಯೂನೂ ಸಿಗುತ್ತೆ. ಇತ್ತ ಸೈಡ್ಲಿಂತ ಗ್ರೀನ್ರಿ ಅನ್ಸಾತೈತಿ. ಬಟ್ ಮಾರ್ನಿಂಗ್ ನಾವು ಲೇ ಪ್ಯಾಲೇಸ್ಲಿಂತ ವಿಡಿಯೋ ತೊಗೊಂಡಿದ್ವಿ, ಅಲ್ಲಿ ಬೇರೆ ಟೈಪ್ ಅನ್ಸುತ್ತೆ. ಪ್ರೆಸೆಂಟ್ ನೀವು ಲೇ ಪ್ಯಾಲೇಸಿನ ಲೊಕೇಶನ್ ನೋಡಿದ್ರೆ ಲೇ ಪ್ಯಾಲೇಸ್ ಹತ್ತ ಸೈಡ್ ಬರುತ್ತೆ. ಇಲ್ಲಿಂತ ವ್ಯೂ ಕಂಪ್ಲೀಟ್ ಬೇರೆದೈತಿ. ಏನು ಶಾಂತಿ ಸ್ತೂಪ ಇತ್ತು, ಶಾಂತಿ ಸ್ತೂಪನೂ ನೋಡಿದ್ವಿ. ಆಲ್ರೆಡಿ ಇವತ್ತು 6 o'clock ಆಗೈತಿ. ಗಾಡಿ ಸರ್ವಿಸಿಗೆ ಕೊಡ್ಬೇಕಂತೇಳಿ ನಾವು ವಾಪಸ್ ಸ್ಟ್ರೇಟ್ ರೂಮಿಗೆ ಹೋಗ್ಬೇಕು ಮಾಡೀವಿ. ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಆರಾಮ ನಾಳೆ ಮುಂಜಾನೆ 8 o'clock ಬಿಡಬೇಕು. ನಾಳಿದೇನು ಟ್ರಿಪ್ ಐತಿ, ಭಾಳ ಅಡ್ವೆಂಚರಸ್ ಐತಿ. ಎಷ್ಟು ರೆಸ್ಟ್ ತೊಗೊತೀವಿ ಅಷ್ಟು ಚಲೋ ಅಂತೇಳಿ ವಾಪಸ್ ರೂಮಿಗೆ ಕಡೆ ಹೊಂಟಿವಿ. ಸೊ ಎಲ್ಲರೂ ಇವತ್ತು ಲಾಸ್ಟ್ ಶಾಂತಿ ಸ್ತೂಪವನ್ನು ನೋಡಿ ನಮ್ಮ ರೂಮ್ ಕಡೆ ಹೊಂಟಿವಿ. ಈಗ ಇವತ್ತೇ ನಾವು ಜಾಸ್ತಿ ಪ್ಲೇಸಸ್ ಕವರ್ ಮಾಡಲಿಲ್ಲ, ಭಾಳ ಅಂದ್ರೆ 2 ಪ್ಲೇಸಸ್ ಕವರ್ ಮಾಡಿದ್ವಿ. ಅದಕ್ಕಿಂತ ಜಾಸ್ತಿ ಪ್ಲೇಸಸ್ ಏನೂ ಕವರ್ ಮಾಡಿಲ್ಲ ಇವತ್ತು. ಸೊ ನೋಡೋಣ, ನಾಳಿದ್ದು ಜರ್ನಿ ಸ್ವಲ್ಪ ಹೆಕ್ಟಿಕ್ ಐತಿ. ಇಫ್ ಪಾಸಿಬಲ್ ಈವ್ನಿಂಗ್ ಲೇ ಮಾರ್ಕೆಟಿಗೂ ಹೋಗ್ತೀವಿ. ಲೇ ಮಾರ್ಕೆಟಿಗೆ ಹೋದ್ರೆ ಡೈರೆಕ್ಟ್ ವಿಡಿಯೋ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ಸ್ವಲ್ಪ ಹೊತ್ತನ ಈಗ ರೂಮ್ದೊಳಗೆ ರೆಸ್ಟ್ ಮಾಡಿ ಒನ್ ವೇಷ ಹೋಗ್ಬೇಕನ್ ರೈಟ್. ಸೊ ಮಾರ್ನಿಂಗ್ ನಾವು ಹೋಗಿದ್ದು ಲೇ ಮಾರ್ಕೆಟ್ ಇತ್ತು. ಬಟ್ ನಾನು ನೋಡ್ದಂಗೆ ಭಾಳ ಕಾಸ್ಟ್ಲಿ ಅದಾವ ಅಲ್ಲಿ. ಅದ್ರ ಸಂಬಂಧ ಇಲ್ಲಿ ಲೋಕಲ್ ಐಟ್ಸಿಗೆ ಕೇಳೀವಿ. ಇಲ್ಲಿ ಇನ್ನೊಂದು ಬಾಂಗ್ಲಾದೇಶ್ ಟಿಬೆಟಿಯನ್ ಮಾರ್ಕೆಟ್ ಬಾಂಗ್ಲಾದೇಶ್ ಅಂತ ಯಾವುದೋ ಸಜೆಸ್ಟ್ ಮಾಡತ್ತಾರ. ಅಲ್ಲಿ ಒಂದು ಸತಿ ಹೋಗಿ ನೋಡ್ತೀನಿ ಏನೈತೆ ಅಂತೇಳಿ. ಅಲ್ಲೊಂದು ನೋಡಿ ಯಾವ್ದು ಚಲೋ ಐತಿ ಅಲ್ಲಿ ಎಲ್ಲರೂ ಸೇರಿ ಹೋಗ್ಬೇಕು. ಇವತ್ತಿನ ದಿನ ಏನಂತಂದ್ರೆ ನಾವು ಲಾಸ್ಟ್ ಹೋಗಿದ್ದು ಶಾಂತಿ ಸ್ತೂಪ. ಅಲ್ಲಿಂದ ನಾವು ವಾಪಸ್ ಬಂದು ಏನು ಶಾಪಿಂಗಿಗೆ ಹೋಗ್ಬೇಕಂತಿದ್ವಿ, ಹೋದ್ವಿ. ಬಟ್ ಭಾಳ ಲೇಟ್ ಆಗಿತ್ತು, ಅದ್ರ ಸಂಬಂಧ ಏನು ಪ್ರಾಪರ್ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಪ್ಲಸ್ ಇಲ್ಲಿದ್ದ ಮಾರ್ಕೆಟ್ ನಂಗೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಒಟ್ಟ ಮನಸ್ಸು ಬರಲಿಲ್ಲ. ಎದಕ್ಕಂದ್ರೆ ಏನು ಡೆಲ್ಲಿದೊಳಗಿನ ಐಟಮ್ಸ್ ಅದಾವೆ, ಸೇಮ್ ಐಟಮ್ಸ್ ಲೇಕ್ ತೊಗೊಂಬಂದು ಭಾಳ ಹೆವಿ ಪ್ರೈಸಸ್ಸಿಗೆ ಮಾರ್ತಾರೆ ಇವರು. ಫಾರ್ ಎಕ್ಸಾಂಪಲ್ ಡೆಲ್ಲಿದೊಳಗೆ ನಿಮ್ಗೆ 300 to 400 ಸಿಗೋ ಡ್ರೆಸ್ಸಸ್, ಸೇಮ್ ಡ್ರೆಸ್ಸಸ್ ಇಲ್ಲಿ ನಿಮ್ಗೆ 2000 3000 ಸಿಗ್ತಾವೆ. ಸೇಮ್ ಒರಿಜಿನಲ್ಲು ಇರೋಂಗಿಲ್ಲ. ಫಸ್ಟ್ ಆಫ್ ಆಲ್ ಫಸ್ಟ್ ಕಾಪಿನೇ ಇರ್ತಾವೆ. ಸೊ ಫಸ್ಟ್ ಕಾಪಿಗೆ ಅಷ್ಟು ಹೆವಿ ಪ್ರೈಸಸ್ ಪೇ ಮಾಡಿ ಬೈ ಮಾಡೋದು ನಂಗಂತರೂ ವರದಿ ಅನ್ನಿಸೋ ಸಂಬಂಧ ನಾ ಇಲ್ಲಿದ್ದ ಮಾರ್ಕೆಟ್ ಶೋನೂ ಮಾಡೋಕೆ ಹೋಗಲಿಲ್ಲ. ಇಲ್ಲಿ ಇವತ್ತಿನ ವಿಡಿಯೋ ಶಾಂತಿ ಸ್ತೂಪಾಗ ಎಂಡ್ ಆಗುತ್ತೆ. ರಿಯಲ್ ಅಡ್ವೆಂಚರ್ ಏನೈತಿ ನಾಳಿನ ಸ್ಟಾರ್ಟ್ ಆಗುತ್ತೆ. ಸೊ ನಾಳೆ ವಿಡಿಯೋಗೆ ಎಲ್ಲಕ್ಕಿಂತ ಎಕ್ಸೈಟೆಡ್ ವಿಡಿಯೋ ಆಗುತ್ತೆ ನಾಳಿದ್ದು ವಿಡಿಯೋ.
ಸೊ ನೋಡೋಣ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತೈತಿ. ಗುಡ್ ನೈಟ್.